ರಾಜ್ಯದಲ್ಲಿ ಮತ್ತೊಮ್ಮೆ ಸಾರಿಗೆ ಸಮರ ಆರಂಭ ಆಗ್ತಾ ಇದೆ. ಮೇ 19ರ ರಾತ್ರಿಯಿಂದಲೇ ಸಾರಿಗೆ ಬಸ್ ಬಂದ್ ಆಗಲಿದೆ. ಸರ್ಕಾರದ ವಿರುದ್ಧ ಮತ್ತೆ ಸಮರವನ್ನು ಸಾರಿದ್ದಾರೆ ಸಾರಿಗೆ ನೌಕರರು. ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಹೋರಾಟದ ತಲೆಬಿಸಿ ತಪ್ಪದಂತಾಗಿದೆ. ಮೇ 19ರ ರಾತ್ರಿಯಿಂದಲೇ ಸಾರಿಗೆ ಬಸ್ ಬಂದ್ ಆಗಲಿದೆ. ನೌಕರರ ಮುಷ್ಕರ ಈಗ ಕನ್ಫರ್ಮ್ ಆಗಿದೆ. ಮೇ 19ರ ರಾತ್ರಿಯಿಂದಲೇ ಬಸ್ಗಳು ಇಳಿಯೋದಿಲ್ಲ, ನೌಕರರು ಕೆಲಸಕ್ಕೆ ಬರೋದಿಲ್ಲ, ಹೀಗಾಗಿ ಬಸ್ಗಳು ಓಡಾಡಲ್ಲ. ಎಸ್ಮಾ ವಿರುದ್ಧ ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. 38 ತಿಂಗಳ ಬಾಕಿ ಹಣವನ್ನ ನೀಡಬೇಕು, 25% ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ತಮ್ಮ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ತೊಂದರೆ ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಅನ್ನುವಂಥ ಮಾತನ್ನ ನೌಕರರು ಹೇಳ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಮತ್ತೊಂದು ಬಾರಿ ಸಾರಿಗೆ ನೌಕರರು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. 36 ತಿಂಗಳ ಹಿಂಬಾಕಿ ವೇತನ ಏಕಕಾಲಕ್ಕೆ ಬಿಡುಗಡೆ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಆಗ್ರಹಗಳಲ್ಲಿ ಒಂದು. ಅದರ ಜೊತೆಗೆ 2024ರ ಜನವರಿ 1ಕ್ಕೆ ಅನ್ವಯ ಆಗೋ ರೀತಿಯಲ್ಲಿ 25% ವೇತನವನ್ನ ಪರಿಷ್ಕರಿಸಬೇಕು, ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆ ಕೂಡ ಇಟ್ಟಿದ್ದಾರೆ. ಕಳೆದ 38 ತಿಂಗಳ ವೇತನ ಬಾಕಿ ಮತ್ತು ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ KSRTC ಸಿಬ್ಬಂದಿಗಳು ಈ ತಿಂಗಳ 20ರಿಂದ ಒಂದು ದೊಡ್ಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಸರ್ಕಾರ ಎಸ್ಮಾ ಜಾರಿ ಮಾಡುತ್ತಂತ ಹೇಳಿದ್ರು ಕೂಡ ತಮ್ಮ ಪ್ರತಿಭಟನೆಯಿಂದ ಹಿಂಪಡೆದಿಲ್ಲ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಬಲಬದಿದ್ದು ಬಳ್ಳಾರಿಯ KSRTC ಸಾಕಷ್ಟು ಸಿಬ್ಬಂದಿಗಳು ಏನು ಪ್ರತಿಷ್ಠೆಗಾಗಿ ಸಂಪೂರ್ಣ ಸಿದ್ಧರಾಗಿದ್ದಾರೆ. ಅದರ ಏನು ಪಾಂಪ್ಲೆಟ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ಎಲ್ಲರೂ ಕೂಡ 20 ತಾರೀಕಿಂದ ಯಾವುದೇ ಕಾರಣಕ್ಕೂ ಸಾರಿಗೆ ಬಸ್ ರಸ್ತೆಗೆ ಇಳಿಬಾರ್ದು ಅನ್ನೋಂಥ ಮಾತಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಪ್ರತಿಭಟನೆ ರೂಪರೇಷೆ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸಿಬ್ಬಂದಿ ಇದ್ದಾರೆ. ಸರ್, ಈಗ ಅವತ್ತಿನ ದಿನ ಬೆಳಗ್ಗಿಂದ ಏನು ಮಾಡ್ತೀರಾ? ಏನು ಬಸ್ಗಳು ಮುಂದೆ ಹೋಗೋದಿಲ್ಲ, ಮುಂದೆ ಏನು? 20ನೇ ತಾರೀಕು ಮುಷ್ಕರ ಕರೆ ಕೊಟ್ಟಿದ್ದೀವಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ. ರಾತ್ರಿ 19ನೇ ತಾರೀಕು ರಾತ್ರಿ 12 ಗಂಟೆಯಿಂದಲೇ ಬಸ್ಗಳು ಯಾವ ರಸ್ತೆಗಳಿಲ್ಲ. ಬಸ್ಗಳೆಲ್ಲ ಈ ರಾಜ್ಯಾದ್ಯಂತ ಬಂದ್ ಆಗ್ತವೆ, ಯಾವ ಬಸ್ಗಳು ಇಳಿಯಲ್ಲ. ಇದಕ್ಕೆಲ್ಲ ಪ್ರಯಾಣಿಕರಿಗೆ ಏನೇ ತೊಂದರೆ ಆದರೂ ಅದು ಸರ್ಕಾರ ನೇರ ಹೊಣೆ. ನಾವು 3 ವರ್ಷಗಳಿಂದ ಈ ಬೇಡಿಕೆ ಈಡೇರಿಸಬೇಕಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಹಲವಾರು ಸಮಾವೇಶಗಳು ಮಾಡಿದ್ದೀವಿ, ಮುಷ್ಕರ ಕರೆ ಕೊಟ್ಟು ಮತ್ತು ಮುಷ್ಕರ ವಾಪಸ್ ತಗೊಂಡಿದ್ದೀವಿ ಅವರ ಆಶ್ವಾಸನೆ ಮೇರೆಗೆ. ಇದುವರೆಗೂ ಈ ಸರ್ಕಾರ ಸಾರಿಗೆ ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡಿದೆ, ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದೆ. ಮೊನ್ನೆ ಏಕಪಕ್ಷೀಯವಾಗಿ 12.5% ನೋಟಿಫಿಕೇಷನ್ ತಂದು ಅನೌನ್ಸ್ ಮಾಡಿದ್ದಾರೆ. ಅದನ್ನು ನಾವು ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೆ ನಮ್ಮನ್ನು ಕರೆದು ಜಂಟಿ ಕ್ರಿಯಾ ಸಮಿತಿ ಮುಖಂಡರನ್ನು ಕರೆದು ಏನು ಮುಷ್ಕರ ಕರೆ ಕೊಟ್ಟಿದ್ದೀವಿ, ನಾವು ಯಾರು ನಮ್ಮನ್ನು ಕರೆದು ಮಾತುಕತೆ ಮಾಡಿ ಅವ್ರಿಗೇನೇನು ಪ್ರತಿಷ್ಠೆ ಏನಿಲ್ಲ, ಕರೆದು ಮಾತಾಡಿದ್ರೆ ಏನು ತಪ್ಪೇನಾಗಿದೆ, ಎಲ್ಲ ಮಾತುಕತೆ ಮೂಲಕನೇ ಎಲ್ಲ ಬಗೆಹರಿದು. ಮುಷ್ಕರ ಮಾಡಬೇಕನ್ನೋ ನಮ್ಮ ಹಠಮಾರ ಧೋರಣೆ ಹಠ ಏನಿಲ್ಲ. ಮಾತುಕತೆ ಮೂಲಕ ಬಗೆಹರಿಸಿ ಈ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಒಂದು ವಾತಾವರಣ ಆಗಬೇಕು. ಅವ್ರ ಗಮನ ಸೆಳೀಲಿಕ್ಕೆ ನಾವು ಇವತ್ತು ಮುಷ್ಕರ ನೋಟಿಸ್ ಕೊಟ್ಟಿದ್ದೀವಿ. ಮುಷ್ಕರ ಮಾಡಿದ್ರೆ ಮಾಡ್ಕೊಳ್ಳಿ, ನಾವು ಎಸ್ಮಾ ಜಾರಿ ಮಾಡ್ತೀವಿ ಅಂದರೆ ಅವರು ತಪ್ಪಾಗುತ್ತೆ. ಪ್ರತಿ ಬಾರಿ ಪ್ರೊಟೆಸ್ಟ್ ಕರೆ ಕೊಡ್ತಾರೆ, ಬಂದ್ ಮಾಡೋದ ಸಂದರ್ಭದಲ್ಲಿ ಯಾರೋ ಒಂದು ಆಶ್ವಾಸನೆ ಕೊಡ್ತಾರೆ, ಏನೋ ಒಂದಾಗುತ್ತೆ. ಆಮೇಲೆ ಈ ಸಂಘಟನೆಯಲ್ಲಿ ಒಂದು 2-3 ಬಣ ಆಗಿದೆ. ಮೊನ್ನೆ 12% ಜಾಸ್ತಿ ಮಾಡಿದಾಗ ಕೆಲವರು ಓಕೆ ಅಂತಂದರು, ಈಗ ನೀವು ವಿರೋಧ ಅಂತ ಹೇಳ್ತಿದ್ದೀರಾ. ಈಗ ಸಮಾಜದಲ್ಲಿರ್ತಕ್ಕಂಥ ಜನ ಒಬ್ಬರು ಒಂಥರ ಮಾತಾಡ್ತಾರೆ. ಮೂಲತಃ 95% ಜನ ಈ ಥರ ಮಾತಾಡಲ್ಲ. ಅವ್ರ ತಿಳುವಳಿಕೆ ಮಟ್ಟ ಅಷ್ಟಿರ್ತದೆ, ಅವ್ರು ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ಏನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾವಾಗಲೂ ಮುಷ್ಕರ ಯಶಸ್ವಿ ಮಾಡಿರೋದು ನಮ್ಮ ಜಂಟಿ ಕ್ರಿಯಾ ಸಮಿತಿನೇ, ಬೇರೆ ಯಾವ ಸಂಘಟನೆಗಳು ಯಶಸ್ವಿ ಮಾಡೋಕ್ಕಾಗಲ್ಲ, ಯಾವುದೂ ಇಲ್ಲ. ಯಾಕಂದರೆ ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಾವು ಒಂದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ನಾವು ಹಠಮಾರಿ ಧೋರಣೆ ಇಲ್ಲ. ಸರ್ಕಾರ ಆಶ್ವಾಸನೆ ಕೊಟ್ಟರೆ ನಾವು ಮರ್ಯಾದೆ ಕೊಡಬೇಕಾಗತ್ತೆ. ಇವತ್ತು ಸರ್ಕಾರ ನಡೆಸ್ತಕ್ಕಂಥವ್ರು ಅವ್ರು ಏನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ, ಅವರು ಒಂದು ಆಲೋಚನೆಗಳು ಏನಿರ್ತವೆ ಅದಕ್ಕೆ ನಾವು ಮನ್ನಣೆ ಕೊಟ್ಟು ನಾವು ರೆಸ್ಪೆಕ್ಟ್ ಕೊಟ್ಟು ಮುಷ್ಕರ ವಾಪಸ್ ತೊಗೊಂಡಿದ್ದೀವಿ, ಹಲವಾರು ಬಾರಿ ತೊಗೊಂಡಿದ್ದೀವಿ. ಆಮೇಲೆ ನಂತರ ಬೇಡಿಕೆ ಈಡೇರಿಸ್ಕೊಂಡಿದ್ದೀವಿ. ಈಡೇರಿಸ್ಕೊಳ್ಳೋದು ಗೊತ್ತು, ವಾಪಸ್ ತೊಗೊಳ್ಳೋದು ಗೊತ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.